ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲೇ KPSCಯಿಂದ ಕಂಡಕ್ಟ್ ಮಾಡಲಾದಂಥ ಜನರಲ್ ಪೇಪರ್ ಅಂದರೆ ಸಾಮಾನ್ಯ ಪತ್ರಿಕೆ, ಈ ಒಂದು ಪತ್ರಿಕೆಯನ್ನು ಇಲ್ಲಿ ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಪತ್ರಿಕೆಯು 2017 ಮೇ ಮಂತಲ್ಲಿ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಯಿತು. ಸೊ ಫ್ರೆಂಡ್ಸ್, ಈ ಒಂದು KPSC ಓಲ್ಡ್ ಕ್ವೆಶ್ಚನ್ ಪೇಪರ್ಗಳೆಲ್ಲ ನಿಮಗೆ ಮುಂಬರುವ ಎಲ್ಲ ಎಕ್ಸಾಮ್ಗಳು ಅಂದರೆ ಈ ಒಂದು KPSC ಕಂಡಕ್ಟ್ ಏನು ಮಾಡ್ತದಲ್ಲ, ಸೊ ಒಂದು ಎಲ್ಲ ಎಕ್ಸಾಮ್ಗಳಿಗೆ ಇವು ವೆರಿ ಇಂಪಾರ್ಟೆಂಟು. ಲೆಟ್ಸ್ ಸೇ PDO, KS, ಲ್ಯಾಂಡ್ ಸರ್ವೇಯರ್, ಗ್ರೂಪ್ B, ಗ್ರೂಪ್ C, FDA, SDA ಮತ್ತು ಈ ಇನ್ನಿತರ ಈ ವಿಲೇಜ್ ಅಕೌಂಟೆಂಟ್ ಈ ಒಂದು ಹುದ್ದೆಗಳಿಗೂ ಕೂಡ ಇದು ಉಪಯುಕ್ತ. ಓಕೆನಾ? ಸೊ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ಈ KPSC ಓಲ್ಡ್ ಕ್ವೆಶ್ಚನ್ ಪೇಪರ್ ಮೇಲೆ ಸಾಕಷ್ಟು ಒಂದು ಪೇಪರ್ಗಳನ್ನು ಸಾಲ್ವ್ ಮಾಡಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ಯಾರು ನೋಡಿಲ್ಲ ಅವರು ಈ ಒಂದು KPSC ಓಲ್ಡ್ ಕ್ವೆಶ್ಚನ್ ಪೇಪರ್ ಅಂತ ಒಂದು ಗ್ರೂಪ್ ಇದೆ, ಅದರಲ್ಲಿ ನೀವು ಹೋಗಿ ಸರ್ಚ್ ಮಾಡ್ಬೋದು. ಓಕೆನಾ? ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶ್ಚನ್. ಸರ್ವೋಚ್ಚ ನ್ಯಾಯಾಲಯದ ಎಷ್ಟು ನ್ಯಾಯಾಧೀಶರು ಕಚೇರಿಯಿಂದ ತಮ್ಮ ಪೂರ್ಣಾವಧಿಗೆ ಮೊದಲೇ ದೋಷಾರೋಪಣೆಯ ಕಾರಣದಿಂದ ನಿವೃತ್ತರಾಗಿದ್ದಾರೆ? ಫ್ರೆಂಡ್ಸ್, ಈಗ ಒಂದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಈಗ ಅವರು ಏನಾದರೂ ಒಂದು ದೋಷವನ್ನು ಮಾಡಿದ್ರೆ ಅಥವಾ ಅವರ ಮೇಲೆ ಒಂದು ಏನಾದರೂ ಆರೋಪ ಬಂದರೆ, ಸೊ ಅವರ ಒಂದು ಟರ್ಮ್ ಇರ್ತದೆ ಅವ್ರಿಗೆ. ಓಕೆನಾ? ಆ ಒಂದು ಅವಧಿಗೆ ಮುಂಚೆನೇ ಓಕೆನಾ ಅವ್ರನ್ನ ಇಂಪೀಚ್ಮೆಂಟ್ ಅಥವಾ ಅವರನ್ನು ತೆಗೆಯುವುದು. ಓಕೆನಾ? ಇಂಪೀಚ್ಮೆಂಟ್ ಅಂದರೆ ನಿಮಗೆ ಅರ್ಥ ಆಗ್ಬೋದು, ಅವರಿಂದ ಪದಚ್ಯುತಿಗೊಳಿಸುವುದು. ಸೊ ಇದು ಈ ಒಂದು ಕರೆಂಟ್ ಇದರಲ್ಲಿ ಹೇಳಬೇಕಂದ್ರೆ ಇನ್ನೂ ಯಾರೂ ಆಗಿಲ್ಲ. ಸೊ ಯಾರೂ ಇಲ್ಲ ಇಲ್ಲಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಿರುವುದು ಸಂವಿಧಾನದ 4 ಭಾಗಗಳಲ್ಲಿ. ಓಕೆನಾ? ನೆಕ್ಸ್ಟ್, ಇಲ್ಲಿ ನೆಕ್ಸ್ಟ್ ನೋಡ್ಬೋದು ನೀವು, ಲೋಕಸಭೆಯಲ್ಲಿ ಪರಿಶಿಷ್ಟ ಪಂಗಡಗಳ ಸದಸ್ಯರಿಗೆ ಎಷ್ಟು ಸ್ಥಾನಗಳನ್ನು ಕಾಯ್ದಿರಿಸಲಾಗಿದೆ? ಪರಿಶಿಷ್ಟ ಪಂಗಡ ಅಂದರೆ SC ಮಂದಿಗೆ ಲೋಕಸಭೆಯಲ್ಲಿ ಎಷ್ಟದಪ್ಪ? ಟೋಟಲ್ 47. ನೆನಪಿರಲಿ, 47 ವೇಕೆನ್ಸಿ ಇದ್ದಾವೆ ಅವ್ರಿಗೆ. ನೆಕ್ಸ್ಟ್, 1946ರಲ್ಲಿ ಭಾರತಕ್ಕೆ ಬಂದ ಬ್ರಿಟಿಷ್ ಸಚಿವ ಸಂಪುಟ ಮಿಷನ್ನಲ್ಲಿ ಸದಸ್ಯರಾಗಿಲ್ಲದವರು ಯಾರು? 1946ಗೆ ಒಂದು ಕ್ಯಾಬಿನೆಟ್ ಮಿಷನ್ ಬಂತು, ಅದರಲ್ಲಿ ಟೋಟಲ್ 3 ಮಂದಿ ಒಂದು ಸಚಿವರಿದ್ದರು ಅಥವಾ ಸದಸ್ಯರಿದ್ದರು. ಅದರಲ್ಲಿ ಯಾರಾಗಿರಲಿಲ್ಲ ಅಂದರೆ ಕ್ಯಾಂಬೆಲ್ ಜಾನ್ಸನ್, ಅದರಲ್ಲಿ ಲಾರ್ಡ್ ಪೆಟಿಕ್ ಲಾರೆನ್ಸ್ ಇದ್ದರು, ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಇದ್ದರು, AV ಅಲೆಕ್ಸಾಂಡರ್. ಓಕೆನಾ? ಸೊ ಇಲ್ಲಿ ಇದಕ್ಕೆ ಈ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್ ಇವರು ಅಧ್ಯಕ್ಷ ಇದ್ದರು. ಸೊ ಇದಕ್ಕೆ ಕ್ರಿಪ್ಸ್ ಮಿಷನ್ ಅಂತಲೂ ಕರೆಯಲಾಗುತ್ತದೆ. ಓಕೆನಾ? ನೆಕ್ಸ್ಟ್, ದುಂಡು ಮೇಜಿನ ಪರಿಷತ್ತಿನ 2ನೇ ಅಧಿವೇಶನ ವಿಫಲವಾದದ್ದು ಇದರ ಸಲುವಾಗಿ. ಟೋಟಲ್ 3 ಅಧಿವೇಶನಗಳು ನಡೀತಾವೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ, ಇವು ಲಂಡನ್ನಲ್ಲಿ. ಸೊ ಅದರಲ್ಲಿ 2ನೇ ಅಧಿವೇಶನ ಯಾಕೆ ವಿಫಲವಾಯಿತು ಅಂದರೆ ಅಲ್ಪಸಂಖ್ಯಾತರಿಗೆ ಬೇರೆ ಮತಪಟ್ಟಿ. ಓಕೆನಾ? ನೆಕ್ಸ್ಟ್, ರೋಗಕಾರಕ ಜೀವಿಗಳು. ಇದರಲ್ಲಿ ಮಲೇರಿಯಾ ಯಾವುದರಿಂದ ಬರುತ್ತಪ್ಪ? ಮಲೇರಿಯಾ ಬರೋದು ಈಗ ಇಲ್ಲಿ ಇದು ಏನಂತಿದ್ದಾರೆ? ಫಂಜಿಸಿಬಲ್. ಓಕೆನಾ? ಸೊ ಇಲ್ಲಿ ಮಲೇರಿಯಾ ಬರೋದು
ಪ್ರೋಟೋಜೋವಾದಿಂದ, ಅಂದರೆ ಆದಿಜೀವಿ. ಪ್ರೋಟೋಜೋವಾ ಅಂದರೆ ಏನು? ಆದಿಜೀವಿಗಳಿಂದ. ಪೋಲಿಯೋ ಬರೋದು ವೈರಸ್. ಕ್ಷಯ ಬರೋದು ಟಿ ಬಿ ಅದರಿಂದ ಬರ್ತದ ಬ್ಯಾಕ್ಟೀರಿಯಾ. ರಿಂಗ್ ವರ್ಮ ಶಿಲೀಂಧ್ರ. ಸೊ ಇಲ್ಲಿ ಆಪ್ಷನ್ ನಂಬರ್ 2 ಕರೆಕ್ಟ್. ನೆಕ್ಸ್ಟ್, ಮಾನವರಲ್ಲಿ ಕಾಲಾ ಅಜಾರ್ ಹರಡುವ ರೋಗವಾಹಕ ಯಾವುದು? ನೀವು ಕೇಳಿರ್ಬೋದು, ಕಾಲಾ ಅಜಾರ್ ಅಂತ ಒಂದು ರೋಗ ಬರ್ತದೆ. ಅದು ಯಾವುದರಿಂದ ಸ್ಪ್ರೆಡ್ ಆಗ್ತದೆ? ಮೊಡಲು ನೊಣ ಅಥವಾ ಸ್ಯಾಂಡ್ ಫ್ಲೈ ಅಂತ ಕರೀತಾರೆ. ಸ್ಯಾಂಡ್ ಫ್ಲೈ. ಓಕೆನಾ? ಹಾಲು ಮೊಸರಾಗಿ ಪರಿವರ್ತನೆ ಆಗಲು ಕಾರಣ ಏನು? ಡ್ಯೂ ಟು ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಒಂದು ಬ್ಯಾಕ್ಟೀರಿಯಾ ಒಂದು ಪ್ರೆಸೆಂಟ್ ಇರುವ ಸಂಬಂಧ. ಈ ಮೂಲಭೂತ ಹಕ್ಕುಗಳ ಪೈಕಿ ಮುಂಜಾಗ್ರತಾ ತಡೆ ಕಾಯ್ದೆಯಿಂದ ಸೀಮಿತಗೊಂಡದ್ದು ಯಾವುದು? ಸ್ವಾತಂತ್ರ್ಯ ಹಕ್ಕು. ಅಂದರೆ ಈ ಒಂದು ಸ್ವಾತಂತ್ರ್ಯ ಹಕ್ಕು ಈ ಒಂದು ಮೂಲಭೂತ ಹಕ್ಕುಗಳ ಒಂದು ಮುಂಜಾಗ್ರತಾ ತಡೆ ಕಾಯ್ದೆಯಿಂದ ಇದನ್ನು ಸೀಮಿತಗೊಳಿಸಲಾಯಿತು. ನೆಕ್ಸ್ಟ್ 10ನೇ ಕ್ವಶನು. ಈ ಒಂದು ಕ್ವಶನ್ಗೆ ಆ್ಯಕ್ಚುಲಿ ಒಂದು ಅಫಿಷಿಯಲ್ ಆಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಲಾಗಿದೆ. ಓಕೆನಾ? ಸೊ ಇಲ್ಲಿ ಸ್ವಲ್ಪ ಲಿಟ್ಲ್ ಬಿಟ್ಟು ಏನಿದೆಯಪ್ಪ, ಇಲ್ಲಿ ಸ್ವಲ್ಪ ಈ ಕ್ವಶನ್ ಮತ್ತು ಆನ್ಸರ್ಗಳಲ್ಲಿ ಸ್ವಲ್ಪ ವೇರಿಯನ್ಸ್ ಇದೆ. ಸೊ ಇದಕ್ಕೆ ಗ್ರೇಸ್ ಮಾರ್ಕ್ ಕೊಟ್ಟಿದ್ದಾರೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 1940ರಲ್ಲಿ ವಿನೋಬಾ ಭಾವೆ ವೈಯಕ್ತಿಕ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದು. ಅವರು ಪೌನಾರ್ ಎಂಬ ಒಂದು ಸ್ಥಳದಿಂದ, ಅಂದರೆ ಮಹಾರಾಷ್ಟ್ರದಲ್ಲಿರುವ ಪೌನಾರ್ ಎಂಬ ಒಂದು ಸ್ಥಳದಿಂದ ಅವರೊಂದು ಇಂಡಿವಿಜುವಲ್ ಅಂದರೆ ವೈಯಕ್ತಿಕ ಸತ್ಯಾಗ್ರಹವನ್ನು 1940ಯಲ್ಲಿ ಮೊಟ್ಟ ಮೊದಲು ಇವರೇ ಪ್ರಾರಂಭಿಸ್ತಾರೆ. ಏಜೆಂಟ್ ಆರೆಂಜ್ ಅಂದರೆ ಏನು? ಏಜೆಂಟ್ ಆರೆಂಜ್ ಅಂದ್ರೆ ಸಸ್ಯನಾಶಕ ಆರ್ ಪ್ಲ್ಯಾಂಟ್ ಕಿಲ್ಲರ್. ಓಕೆನಾ? ನೆಕ್ಸ್ಟ್, ಅಂದರೆ ಈ ಪ್ಲ್ಯಾಂಟ್ ಇನ್ಸೆಕ್ಟಿಸೈಡ್ಸ್ ಇರ್ತಾವಲ್ಲ ಅದಕ್ಕೆ ಒಂದು ಸಸ್ಯನಾಶಕ. ಓಕೆನಾ? ನೆಕ್ಸ್ಟ್, ಸಂವಿಧಾನದ ಯಾವ ಅನುಚ್ಛೇದದ ಪ್ರಕಾರ ಭಾರತದ ಪಾರ್ಲಿಮೆಂಟು ಶೇಷಾತ್ಮಕ ಅಧಿಕಾರದಿಂದ ಕಾನೂನು ರಚಿಸಬಹುದು? ಇಲ್ಲಿ 248 ಅನುಚ್ಛೇದದಿಂದ ಈ ಭಾರತದ ಪಾರ್ಲಿಮೆಂಟು ಅಂದರೆ ಸಂಸತ್ತು ಈ ಶೇಷಾತ್ಮಕ ಅಧಿಕಾರದಿಂದ ಒಂದು ಕಾನೂನನ್ನು ರಚಿಸಬಹುದು. ಡೆಂಗು ಜ್ವರದಿಂದ ಮಾನವನ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳು ಈ ಕೆಳಗಿನವುಗಳಲ್ಲಿ ಯಾವುದು? ಪ್ಲೇಟ್ಲೆಟ್ಸ್ ಏನಾಗ್ತಾವು? ಫುಲ್ ಡೌನಿಗೆ ಬರ್ತಾವು, ಲೋ ಆಗ್ತಾವು. ಓಕೆನಾ? ಡೆಂಗು. ನೆಕ್ಸ್ಟ್, ಈ ಕೆಳಗೆ ಕೊಟ್ಟವರಲ್ಲೇ ತಮ್ಮ ಅಧಿಕಾರಾವಧಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಭಾಗವಹಿಸದ ಪ್ರಧಾನಿ ಯಾರು? ಅವರು ಪ್ರಧಾನಿ ಇದ್ದರು, ಆದರೆ ಪಾರ್ಲಿಮೆಂಟಲ್ಲಿ ತಮ್ಮ ಒಂದು ಅಧಿಕಾರಾವಧಿಯಲ್ಲಿ ಅವರು ಒಮ್ಮೆನೂ ಒಂದು ಸಲಾನೂ ಪಾರ್ಲಿಮೆಂಟಲ್ಲಿ ಭಾಗವಹಿಸಿಲ್ಲ. ಅಂಥ ಪ್ರಧಾನಿ ಯಾರಪ್ಪ ಅಂದರೆ ಚೌಧರಿ ಚರಣ್ ಸಿಂಗ್. ಇವರು ಒಂದು ಶಾರ್ಟ್ ಟರ್ಮಿಗೆ, ಓಕೆನಾ, ಸ್ವಲ್ಪ ಕೆಲವು ಒಂದು ತಿಂಗಳ ಕಾಲ ಇವರು ಏನಿದ್ರು ಪ್ರೈಮ್ ಮಿನಿಸ್ಟರ್ ಇದ್ದರು, ಚೌಧರಿ ಚರಣ್ ಸಿಂಗ್. ನೆಕ್ಸ್ಟ್, ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುತ್ತದೆ? ಇಲ್ಲಿ ಪೇರ್ಗಳನ್ನು ಕೊಟ್ಟಿದ್ದಾರೆ, ಯಾವುದು ಸರಿ ಇದೆ ಯಾವುದು ತಪ್ಪಿದೆ ಅಂತ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇದರಲ್ಲಿ 4ರಲ್ಲಿ ಒಂದು ಸರಿ ಇದೆ, ಅದು ಯಾವುದು ಅಂದರೆ ರಟ್ಟರು ಹಾನಗಲ್, ಇದು ಕರೆಕ್ಟ್. ಓಕೆನಾ?
ಇದು ಕದಂಬರು ತಪ್ಪಿದು, ಕದಂಬರು ಬಾದಾಮಿ ಅಲ್ಲಿದು, ಬಾದಾಮಿ ಚಾಲುಕ್ಯರದು, ಚಾಲುಕ್ಯರು ಬರ್ತದೆ ಇದು, ಬಾದಾಮಿ ಚಾಲುಕ್ಯರು. ಕದಂಬರು ಬನವಾಸಿ, ಕದಂಬರು ಬನವಾಸಿ ಕರೆಕ್ಟ್. ಓಕೆನಾ. ಈ ತಂಜಾವೂರ ಕಂಚಿ ಆತನು, ಈ ಪಲ್ಲವರಲ್ಲ, ಅದರಲ್ಲಿ ಇವ್ರು ಬರ್ತಾರೆ ಯಾರಪ್ಪ, ಈ ಚೋಳರು ಬರ್ತಾರೆ, ಚೋಳರು ಬರ್ತಾರೆ. ಓಕೆನಾ. ನೆಕ್ಸ್ಟ್, ಕೆಂಪು ಅಂಗಿ ಚಳುವಳಿಯ ಗುರಿ ಏನು? ಬ್ರಿಟಿಷರನ್ನು ಭಾರತದಿಂದ ಹೊರದೂಡುವುದು. ನೆಕ್ಸ್ಟ್, ಅಧಿಕ ಪ್ರಮಾಣದಲ್ಲಿ ಬಳಕೆ ಆಗುವ ಸಾವಯವ ಕೀಟನಾಶಕ ಯಾವುದು? ಬೇವಿನ ಸಾರ ಕರೆಕ್ಟ್. ಯಾವ ಗ್ರಹವನ್ನು ಉರುಳುವ ಗ್ರಹ ಎನ್ನಲಾಗುವುದು? ಯುರೇನಸ್. ಉರುಳುವ ಅಂದ್ರೇನು? ಅದರದ್ದು ಒಂದು ಸ್ವಲ್ಪ ಶೇಪ್ ಬೇರೆ ಇದೆ ಯುರೇನಸ್. ಸ್ವಲ್ಪ ರಿಂಗ್ಸ್ ಅದಾವು, ಸ್ವಲ್ಪ ಹಿಂಗೆ ತೆಳಗೆ ಬಿದ್ದಂಗೆ ಈ ಥರ ಆಕಾರ ಇರ್ತೈತಿ. ಶನಿಗೂ ಇದಾವೆ, ಮ್ಯಾಕ್ಸಿಮಮ್ ರಿಂಗ್ಸ್ ಇರೋದು ಶನಿಗೆ, ಯುರೇನಸ್ಗೆ ಸ್ವಲ್ಪ ಇದ್ದಾವೆ. ಯೋಜನೆಗಳು ಮತ್ತು ನದಿಗಳು. ಇಲ್ಲೇ ಈ ಮೊದಲು ಯಾವ ಯೋಜನೆಗೆ ಯಾವ ನದಿ ಸಂಬಂಧಪಟ್ಟದ್ದು ಅನ್ನೋ ನಾವು ಐಡೆಂಟಿಫೈ ಮಾಡೋಣ. ಇಲ್ಲಿ ಮೆಟ್ಟೂರು ಇದು ಕಾವೇರಿ ನದಿಯ ಯೋಜನೆ, ಪರಕ್ಕ ಇದು ಗಂಗಾ ನದಿ ಯೋಜನೆ, ಓಂಕಾರೇಶ್ವರ ಇದು ನರ್ಮದಾ ನದಿ ಯೋಜನೆ, ಬಾಕ್ರಾನಂಗಲ್ ಇದು ಸತ್ಲಜ್. ಸೊ ಆಪ್ಷನ್ ನಂಬರ್ 2 ಕರೆಕ್ಟ್ ಆಗುತ್ತೆ. ಓಕೆನಾ. ಆಪ್ಷನ್ 2. ಭಾರತದಲ್ಲಿ ಯಾವ ದಿನಾಂಕದಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಆಚರಿಸಲಾಗುತ್ತದೆ? ಏಪ್ರಿಲ್ 24. ಭಾರತ ಜನರು ಸೈಮನ್ ಆಯೋಗವನ್ನು ಬಹಿಷ್ಕರಿಸಲು ಕಾರಣವೇನೆಂದರೆ? ಯಾಕೆಂದರೆ ಸೈಮನ್ ಆಯೋಗದಲ್ಲಿ ಭಾರತೀಯರೊಬ್ಬರೂ ಇಲ್ಲದಿದ್ದದ್ದು ಎಲ್ಲ ಒಂದು ಜನರಿಗೆ ಒಂದು ಕೋಪವನ್ನು ತಂದಿಟ್ಟಿತ್ತು. ಯಾಕೆಂದರೆ ಆ ಒಂದು ಆಯೋಗದಲ್ಲಿ ಭಾರತೀಯರು ಇದ್ದಿದ್ದಿಲ್ಲ, ಎಲ್ಲರೂ ಬ್ರಿಟಿಷರಿದ್ದರು. ಸೊ ಅದಕ್ಕೆ ಅದನ್ನು ಬಹಿಷ್ಕಾರ ಮಾಡ್ತಾರೆ. ಒಂದು ಹಣ ಮಸೂದೆಯು ನಂತರದಲ್ಲಿ ರಾಜ್ಯಸಭೆಯಿಂದ ತಿದ್ದುಪಡಿ ಮಾಡಲ್ಪಟ್ಟಲ್ಲಿ ಯಾವ ಕ್ರಮವನ್ನು ಅನುಸರಿಸಲಾಗುವುದು? ರಾಜ್ಯಸಭೆಯು ಅನುಮತಿಸಿದರೂ ಅಥವಾ ಅನುಮತಿಸದಿದ್ದರೂ ಲೋಕಸಭೆ ಮುಂದುವರಿಯುತ್ತದೆ. ಯಾಕೆಂದರೆ ಈ ಹಣ ಮಸೂದೆಗೆ ಲೋಕಸಭೆ ಒಮ್ಮೆ ಅದನ್ನು ಪಾಸ್ ಮಾಡಿ ಕಳಿಸ್ತಂದ್ರೆ ನೆಕ್ಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ 14 ದಿವಸಗಳು ಈ ರಾಜ್ಯಸಭೆ ತನ್ನ ಬಳಿ ಇಟ್ಕೋಬೋದು. ಮುಂದೆ ಪಾಸ್ ಮಾಡಲಿಲ್ಲ ಅಂದ್ರೂ ಅದು ಪಾಸ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್, ಹಗಲು ವೇಳೆ ಮತ್ತು ರಾತ್ರಿಯ ವೇಳೆಯ ಅವಧಿಗಳು ಋತುವಿನಿಂದ ಋತುವಿಗೆ ಬದಲಾಗಲು ಕಾರಣವೇನೆಂದರೆ? ಈಗ ಹಗಲಾಗ್ತದೆ, ರಾತ್ರಿ ಆಗ್ತದೆ, ಮತ್ತೊಮ್ಮೆ ಮಳೆಗಾಲ, ಚಳಿಗಾಲ, ನೆಕ್ಸ್ಟ್ ಬೇಸಿಗೆ ಕಾಲ, ಇವೆಲ್ಲ ಎದರದಿಂದ ಆಗ್ತಾವ? ಯಾವ ಒಂದು ಇಫೆಕ್ಟಿಂದ ಆಗ್ತಾವಂದ್ರೆ ಭೂಮಿ ಓರೆ ಅಕ್ಷದಲ್ಲಿನ ಒಂದು ಪರಿಭ್ರಮಣ. ಸ್ವಲ್ಪ ಲಿಟಲ್ ಬಿಟ್ ಸ್ಲೈಟ್ ಆಗಿದೆ ನೋಡಿ ಭೂಮಿ, ಇದು ನಾರ್ಮಲ್ಲ. ಓಕೆನಾ. ಸೊ ಒಂದು ಡಿಗ್ರಿಯಲ್ಲಿ ಎಷ್ಟು ಡಿಗ್ರಿಯಲ್ಲಿ ಓರೆ ಆಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಈ ಒಂದು ಓರೆ ಅಕ್ಷದಲ್ಲಿನ ಒಂದು ಪರಿಭ್ರಮಣದಿಂದ ಇದು ಈ ಋತುವಿನಿಂದ ಋತುವಿಗೆ ಬದಲಾಗಲು ಪ್ರಮುಖ ಕಾರಣ. ಪಟ್ಟಿ 1ರಲ್ಲಿನ ಅಕ್ಬರನ ಆಸ್ಥಾನದಲ್ಲಿದ್ದ ವಜ್ರಗಳೊಂದಿಗೆ ಪ್ರಸಿದ್ಧಿಯನ್ನು ಹೊಂದಿಸಿ. ಇಲ್ಲಿ ನೋಡಿ, ಅಕ್ಬರನ ಆಸ್ಥಾನದಲ್ಲಿ ನವರತ್ನಗಳಂತ ಇದ್ದರು 9 ಮಂದಿ. ಓಕೆನಾ. ಸೊ ಈಗ ಅವರ ಒಂದು 4 ಮಂದಿ ಕೊಟ್ಟಿದ್ದಾರೆ, ಇಲ್ಲಿ ನೋಡೋಣ ನೋಡಿ. ಅಬುಲ್ ಫಜಲ ಇವರೊಬ್ಬರು ಒಬ್ಬ ಇತಿಹಾಸಕಾರ ಮತ್ತು
ಅಕ್ಬರ್ ನಾಮಾದ ದಾಖಲೆಗಾರ ಅಬುಲ್ ಫಜಲ್. ಬೀರ್ಬಲ್ ಆತನ ವಿನೋದ ಮತ್ತು ಹಾಸ್ಯಕ್ಕಾಗಿ ಪ್ರಸಿದ್ಧಿಯಾಗಿದ್ದಾನೆ. ತಾನ್ಸೇನ್ ಅಕ್ಬರ ಆಸ್ಥಾನದ ಗಾಯಕ. ಫೈಜಿ ಒಬ್ಬ ಪಂಡಿತ ಮತ್ತು ಅಕ್ಬರನ ಕವಿ. ಸೊ ಹಿಯರ್ ಆಪ್ಷನ್ 2 ಕರೆಕ್ಟ್. ನೆಕ್ಸ್ಟ್, ದಿ ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕ್ರೀಡಾ ಇತ್ತೀಚೆಗೆ MOU ಮೇಲೆ ಅಂದರೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಭಾರತೀಯ ಸ್ಟೇಟ್ ಬ್ಯಾಂಕ್ನೊಂದಿಗೆ ಒಂದು ಒಪ್ಪಂದ ಹಾಕಿತ್ತು. ಸೊ ಈ ಗೃಹ ಯೋಜನೆಗಳಿಗಾಗಿ ಈ ಒಂದು ರಿಯಾಯಿತಿಯಲ್ಲಿ ಸಾಲವನ್ನು ಕೊಡಲಿಕ್ಕೆ ಈ ಒಪ್ಪಂದನ ಹಾಕಿತ್ತು. ಸೊ ಬಟ್ ಈಗ ಈ ಕ್ರೀಡಾನ ಕೇಂದ್ರ ಸ್ಥಾನ ಎಲ್ಲಿದೆ? ನವದೆಹಲಿ. ನೆಕ್ಸ್ಟ್ 27ನೇದು, ನಗರಗಳು ಮತ್ತು ದೇಶಗಳು. ಅಟ್ಲಾಂಟಾ ಎಲ್ಲಿ ಬರ್ತದಪ್ಪ? ಅಮೇರಿಕಾ ಸಂಯುಕ್ತ ಸಂಸ್ಥಾನ. ನೆಕ್ಸ್ಟ್, ರಿಯೋ ಡಿ ಜೆನೆರೋ ಬ್ರೆಜಿಲ್. ಬಾರ್ಸಿಲೋನಾ ಸ್ಪೇನ್. ಮಾಂಟ್ರಿಯಲ್ ಕೆನಡಾ. ಆಪ್ಷನ್ 1 ಕರೆಕ್ಟ್. ನೆಕ್ಸ್ಟ್, ಇದು ಕೂಡ ಕರೆಂಟ್ ಅಫೇರ್ಸು, ಓಕೆನಾ. ಈ ಒಂದು 15ನೇ ಇಂಡೋ ಫ್ರೆಂಚ್ ನೌಕಾ ಕಸರತ್ತು ವರುಣ ಇತ್ತೀಚೆಗೆ ಈ ಕೆಳಗಿನ ಯಾವ ಬಂದರಿನಲ್ಲಿ ಜರುಗಿತು? ಇದು ಟೌಲನ್ ಬಂದರು. ಅಂತಾರಾಷ್ಟ್ರೀಯ ಆಚರಣೆಗಳು ಮತ್ತು ದಿನಾಂಕಗಳು ನೋಡಿ. ಇಲ್ಲಿ ಅಂತಾರಾಷ್ಟ್ರೀಯ ದತ್ತಿ ದಿನ ಅಂದರೆ ಏನಪ್ಪ? ದತ್ತಿ ದಿನ ಅಂದರೆ ಇಲ್ಲಿ ಸೆಪ್ಟೆಂಬರ್, ಅಂತಾರಾಷ್ಟ್ರೀಯ ಅಂದರೆ ಸೆಪ್ಟೆಂಬರ್ ಈ ಒಂದು 5ಕ್ಕೆ ಇದನ್ನು ಅಂತಾರಾಷ್ಟ್ರೀಯ ದತ್ತಿ ದಿನ ಅಂತ ಆಚರಿಸ್ತಾರೆ. ವಿಶ್ವಸಂಸ್ಥೆಯ ದಿನ ಅಕ್ಟೋಬರ್ 24. ಯಾಕಂದ್ರೆ ಅಕ್ಟೋಬರ್ 24 1945 ದಿನದಂದು ಈ ಒಂದು ಯುನೈಟೆಡ್ ನೇಷನ್ ಸ್ಥಾಪನೆ ಆಗ್ತದೆ. ನೆಕ್ಸ್ಟ್, ಮಾನವ ಹಕ್ಕುಗಳ ದಿನ ಡಿಸೆಂಬರ್ 10. ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8. ಸೊ ಆಪ್ಷನ್ ನಂಬರ್ 2 ಕರೆಕ್ಟ್. ನೆಕ್ಸ್ಟ್, ಈ ಕೆಳಗೆ ಕೊಟ್ಟ ಯಾವ ಕಂಪನಿಯು eBay ಭಾರತೀಯ ಕಾರ್ಯಾಚರಣೆಯನ್ನು ಗಳಿಸಿದೆ? ಫ್ಲಿಪ್ಕಾರ್ಟ್. ಮುಂಬೈಯಿಂದ 15 ಮೈಲು ದೂರದ ದ್ವೀಪವು ಶಿವ ಮತ್ತು ಪಾರ್ವತಿಯರ ವಿಗ್ರಹಗಳಿಂದಾಗಿ ಪ್ರಖ್ಯಾತವಾಗಿದೆ. ಇಲ್ಲಿ ತ್ರಿಮೂರ್ತಿಯ ಆಕರ್ಷಕ ವಿಗ್ರಹವೂ ಇದೆ. ಈ ಸ್ಥಳವನ್ನು ಗುರುತಿಸಿ. ಇದು ಎಲಿಫೆಂಟಾ ಗುಹೆಗಳು. ಒಂದು ಮುಂಬೈಯಿಂದ ಸಮುದ್ರದಲ್ಲಿ, ಈ ಅರಬ್ಬಿ ಸಮುದ್ರದಲ್ಲಿ ಒಂದು 15 ಮೈಲು ಅಂದರೆ ಒಂದು ಆಲ್ಮೋಸ್ಟ್ ಆಲ್ ಎಷ್ಟಪ್ಪ? 15 ಮೈಲ್ ಅಂದರೆ ಎಷ್ಟಾಗತ್ತಾ? 15 ಮೈಲ್ ಅಂದರೆ ಆಲ್ಮೋಸ್ಟ್ ಆಲ್ ಒಂದು 24-25 ಕಿಲೋಮೀಟರ್ ಆಗುತ್ತೆ, ಓಕೆನಾ. ಒಂದು 24-25 ಕಿಲೋಮೀಟರ್ ಹೋದ್ರಂದ್ರೆ ಈ ಒಂದು ಎಲಿಫೆಂಟಾ ಗುಹೆಗಳು ಸಿಗ್ತಾವ. ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದುತ್ತದೆ? ಇಲ್ಲಿ ಆಟೋಮೊಬೈಲ್ ಕೈಗಾರಿಕೆ ಇದು ರಾಂಗು, ಓಕೆನಾ. ಹಡಗು ನಿರ್ಮಾಣ ಇದು ರಾಂಗು. ವಾಯುನೌಕೆ ಮತ್ತು ವಾಯುನೌಕೆ ಒಂದು ನಿರ್ಮಾಣ ಕೈಗಾರಿಕೆ ಸೀಟಲ್ ಇದು ಕರೆಕ್ಟ್. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಇದು ರಾಂಗ್, ಓಕೆನಾ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ 3 ಆಗುತ್ತೆ. ಆಟಗಾರರು ಮತ್ತು ತತ್ಸಂಬಂಧಿ ಆಟಗಳು. ಆ ಆಟಗಾರರು ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಇಲ್ಲಿ ನಾವು ಹೇಳಬೇಕು. ಸೊ ಇಲ್ಲಿ ಡೋಲಾ ಬ್ಯಾನರ್ಜಿ ಅಂತ ಬರ್ತಾರೆ, ಅವರು ಬಿಲ್ಲು ವಿದ್ಯೆಗೆ ಸಂಬಂಧಪಟ್ಟವರು. ಅಪರ್ಣಾ ಬೋಪಟ್ ಇವರು ಬ್ಯಾಡ್ಮಿಂಟನ್. ಅನುಜಾ ಠಾಕೂರ್ ಸ್ನೂಕರ್. ಪರಿಮಾರ್ಜನ್ ನೇಗಿ ಚೆಸ್. ಸೊ ಇಯರ್ ಆಪ್ಷನ್ ನಂಬರ್ 3 ಕರೆಕ್ಟ್, ಓಕೆನಾ.
ರಾಜದ್ರವವನ್ನು ರಸವಾದಿಗಳು ಚಿನ್ನ ಮತ್ತು ಬೆಳ್ಳಿಯನ್ನು ಪ್ರತ್ಯೇಕಿಸಲು ಬಳಸುತ್ತಿದ್ದು ಇದು ಈ ಮಿಶ್ರಣ. ರಾಜದ್ರವ ಅಂದರೆ ಏನು? ಇದು ನೈಟ್ರಿಕ್ ಆಮ್ಲ ಅಂದರೆ HNO3 ಮತ್ತು HCl ಒಂದು ಮಿಕ್ಸ್ಚರು. ಓಕೆನಾ? HNO3 ಆ್ಯಂಡ್ HCl. ನೆಕ್ಸ್ಟ್, ಕೆಂಪು ರಂಜಕವನ್ನು ಬೆಂಕಿ ಪೊಟ್ಟಣಗಳ ತಯಾರಿಕೆಯಲ್ಲಿ ಬಳಕೆ ಮಾಡಲು ಕಾರಣ. ಕೆಂಪು ರಂಜಕ ಅಂದರೆ ಏನಪ್ಪ? ಫಾಸ್ಫರಸ್. ಓಕೆನಾ? ಇದನ್ನು ಯಾಕೆ ಬಳಸ್ತಾರೆ? ಸಾಮಾನ್ಯ ತಾಪದಲ್ಲಿ ಬೇರೆ ರಂಜಕ ಬಹುರೂಪಗಳಿಗಿಂತ ಕಡಿಮೆ ಕ್ರಿಯಾಕಾರಿ. ಕೆಂಪು ರಂಜಕ ಅಂದರೆ ರೆಡ್ ಫಾಸ್ಫರಸ್. ಓಕೆನಾ? ರಂಜಕ ಅಂದರೆ ಫಾಸ್ಫರಸ್ಸು, ಇಲ್ಲಿ ಕೆಂಪು ರಂಜಕ ಅಂದರೆ ರೆಡ್ ಫಾಸ್ಫರಸ್. ಇದು ಸಾಮಾನ್ಯ ಒಂದು ರೂಮ್ ಟೆಂಪ್ರೇಚರಲ್ಲಿ ಬೇರೆ ಒಂದು ಫಾಸ್ಫರಸ್ಗಿಂತ ಇದು ಸ್ವಲ್ಪ ಕಡಿಮೆ ಕ್ರಿಯಾಕಾರಿ. ಓಕೆನಾ? ಇಲ್ಲಿ ಹೇಳಿಕೆಗಳನ್ನು ನೋಡ್ರಿ. ಆಮ್ಲ ಮಳೆಗೆ ಕಾರಣ ಕಾರ್ಬನ್ ಡೈಆಕ್ಸೈಡು, ಗಂಧಕದ ಆಕ್ಸೈಡು, ನೈಟ್ರೋಜನ್ ಆಕ್ಸೈಡು ಇವುಗಳ ಒಂದು ಉತ್ಸರ್ಜನೆ. ಎರಡನೇ ಸ್ಟೇಟ್ಮೆಂಟು, ಆಮ್ಲೀಯತೆಗೆ ಪ್ರಧಾನ ಕಾರಣವಾದ ಅನಿಲ ಸಲ್ಫರ್ ಡೈಆಕ್ಸೈಡು. ಸೊ ಇದರಲ್ಲಿ ಯಾವ ಸರಿ ಯಾವ ತಪ್ಪು? ಇಲ್ಲಿ ಎ ಮತ್ತು ಬಿ ಎರಡೂ ಕರೆಕ್ಟ್. ಓಕೆನಾ? ಈ ಪೈಕಿ ಯಾವ ಹೇಳಿಕೆ ಸರಿಯಿಲ್ಲ? ನಾಲ್ಕನೇದು ಸರಿಯಿಲ್ಲ. ಈ ಘನವು ದ್ರವವಾಗುವ ಬೇಕಾಗುವ ತಾಪವನ್ನು ಕುದಿಯುವ ಬಿಂದು ಅಂತ ಎನ್ನಲಾಗುತ್ತದೆ. ಇದು ತಪ್ಪು. ಓಕೆನಾ? ಅದಕ್ಕೆ ತಪ್ಪಂತ. ಸೊ ಈ ಮೂರು ಕರೆಕ್ಟ್. ಈ ಕೆಳಗಿನ ಸಿದ್ಧಾಂತಗಳ ಪ್ರಕಾರ ಮಾನವ ಜನಸಂಖ್ಯೆಯನ್ನು ನಿಯಂತ್ರಿಸದಿದ್ದರೆ ಅದು ಘಾತೀಯ ದರದಲ್ಲಿ ಹೆಚ್ಚಳಗೊಂಡು ಗಣತೀಯ ದರದಲ್ಲಿ ಆಹಾರ ಪೂರೈಕೆ ಆಗುತ್ತದೆ ಎಂದು ಹೇಳಿದ ತಜ್ಞರು ಯಾರು? ಮಾಲ್ತಸ್ ಅವರು ಹೇಳ್ತಾರೆ. ಈ ಮೇಲ್ಮೈ ಮಾರುತಗಳನ್ನು ಗಮನಿಸಿ. ಈ ಪೈಕಿ ಯಾವುದು ಆದರ್ಶೀಕೃತ ಜಾಗತಿಕ ಮಾದರಿಯ ಮಾರುತಗಳಾಗಿ ಸಮಭಾಜಕದಿಂದ ಧ್ರುವೀಯಡೆಗೆ ಸಾಗುವು? ಈಗ ಸಮಭಾಜಕರು ಅಂತಂದರೆ ಇಕ್ವಿಟೋರ್, ಧ್ರುವೀಯ ಕಡೆಗೆ ಅಂದರೆ ಈ ಸೈಡು, ಧ್ರುವೀಯ ಅಂದ್ರೆ ಉತ್ತರ ಧ್ರುವ, ಇದು ದಕ್ಷಿಣ ಧ್ರುವ. ಈ ಧ್ರುವೀಯಗಳ ಕಡೆಗೆ ಸಾಗು ಅಂದ್ರೆ ಯಾವ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಂದ್ರೆ ಒಂದು ಇದು ಕೇಳ್ಯಾರ ಏನಪ್ಪ, ಒಂದು ಪ್ಯಾಟರ್ನ್ ಆಗಿ ಮೊದಲನೇದಾಗಿ ಡೋಲ್ಡ್ರಮ್ಸ್, ವಾಣಿಜ್ಯ ಮಾರುತಗಳು, ವೆಸ್ಟರ್ಲೀಸ್ ಮತ್ತು ಧ್ರುವೀಯ ಮಾರುತಗಳು. ABCD ಕರೆಕ್ಟ್. ನೆಕ್ಸ್ಟ್, ಪ್ರತಿದಿನವೂ ಹೆಚ್ಚು ಕಡಿಮೆ ಒಂದೇ ಸಮುದ್ರ ಗಾಳಿಯೊಂದಿಗೆ ಬೆಳಕು ಶುಭ್ರ ಮತ್ತು ಪ್ರಕಾಶಮಾನ ಸೂರ್ಯ ಮೇಲೇರಿದಂತೆಲ್ಲ ಉಷ್ಣ ಮೇಲೇರುವುದು, ಕಾರ್ಮೋಡ ಉಂಟಾಗುವುದು, ನಂತರ ಮಳೆಯು ಮತ್ತು ಮಿಂಚು ಗುಡುಗಿನೊಂದಿಗೆ ಉಂಟಾಗುವುದು, ಆದರೆ ಮಳೆ ಕೂಡಲೇ ನಿಲ್ಲುವುದು. ಇದು ಯಾವ ಒಂದು ಪ್ರದೇಶಗಳಲ್ಲಿ ಕಂಡುಬರ್ತದೆ? ಮೆಡಿಟೇರಿಯನ್. ಅಂದರೆ ಇಲ್ಲಿ ಹೆಚ್ಚು ಕಡಿಮೆ, ಇಲ್ಲಿ ಪ್ರತಿದಿನವೂ ಹೆಚ್ಚು ಕಡಿಮೆ ಒಂದೇ. ಯಾಕಂದ್ರೆ ಈ ಸಮುದ್ರ ಗಾಳಿಯೊಂದಿಗೆ ಈ ಪ್ರಕಾಶಮಾನ ಸೂರ್ಯನೂ ಇರ್ತಾನೆ, ಉಷ್ಣನೂ ಹೆಚ್ಚಾಗ್ತೈತಿ, ಮತ್ತು ಕಾರ್ಮೋಡ ಇರ್ತೈತಿ, ಅದರೊಂದಿಗೆ ಮಳೆ ಮತ್ತು ಮಿಂಚು ಗುಡುಗಿನೊಂದಿಗೆ ಈ ಎಲ್ಲ ಒಂದು ಒಮ್ಮೆ ಸಂಭವಿಸ್ತೈತೆ, ಒಮ್ಮೆ ಇಮಿಡಿಯೇಟ್ಲಿ ಮಳೆ ನಿಲ್ತೈತಿ. ಸೊ ಇದು ಮೆಡಿಟೇರಿಯನ್ ಭಾಗದಲ್ಲಿ ಆಗ್ತದೆ. ವಲ್ಲಂಕಲಿ ಸಾಂಪ್ರದಾಯಿಕ ದೋಣಿ ಸ್ಪರ್ಧೆ ಕೆಳಗಿನ ಯಾವ ರಾಜ್ಯದಲ್ಲಿ ನಡೆಯುವುದು? ವಲ್ಲಂಕಲಿ ಇದು ಕೇರಳದಲ್ಲಿ. ಎಲ್ ನಿನೋ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಎಲ್ ನಿನೋ ಹವಾಮಾನ ಕ್ರಮವನ್ನು ಜಾಗತಿಕವಾಗಿ ಬದಲಿಸಿ ಇಂಡೋನೇಷಿಯಾ, ಆಸ್ಟ್ರೇಲಿಯಾ, ಭಾರತ, ಪೂರ್ವ ಬ್ರೆಜಿಲ್ನಲ್ಲಿ ಕ್ಷಾಮ ಉಂಟು ಮಾಡುತ್ತದೆ.
ಓಕೆನಾ. ನೆಕ್ಸ್ಟ್, ಈ ಕೆಳಗಿನ ವಾಯುಮಂಡಲ ಪದರಗಳನ್ನು ಭೂಮಿಯಿಂದ ಇರುವ ದೂರದ ಏರಿಕೆ ಕ್ರಮದಲ್ಲಿ ಜೋಡಿಸಿ. ಓಕೆನಾ. ಈ ಒಂದು ಅಟ್ಮಾಸ್ಫಿಯರ್ದು ಲೇಯರ್ಗಳನ್ನು ಇಲ್ಲಿ ಜೋಡಿಸ್ರಿ ಅಂತಂಗೆ ಕೇಳಿದ್ದಾರೆ. ಇಲ್ಲಿ ಮೊದಲಿಗೆ ಟ್ರೋಪೋಸ್ಫಿಯರ್ ಬರ್ತದೆ. ಓಕೆನಾ. ಇಲ್ಲಿ ನೋಡಿ, ಇದು ಪೃಥ್ವಿ ಅಂತ ತಿಳ್ಕೊಳ್ಳಿ, ಅರ್ಥ. ಮೊದಲು ಟ್ರೋಪೋಸ್ಫಿಯರ್, ಆಮೇಲೆ ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ನೆಕ್ಸ್ಟ್ ಮಿಸೋಸ್ಫಿಯರ್, ಆಮೇಲೆ ಎಕ್ಸೋಸ್ಫಿಯರ್, ಹೀಗೆ ಲೇಯರ್ಗಳು ಬರ್ತವೆ. ಇಲ್ಲಿ ಆಪ್ಷನಲ್ಲಿ ಏನು ಹೇಳಿದ್ದಾರೆ, ಮೊದಲು ಟ್ರೋಪೋಸ್ಫಿಯರ್, ಫಸ್ಟ್ ಟ್ರೋಪೋಸ್ಫಿಯರ್. ನೆಕ್ಸ್ಟ್ ಏನಪ್ಪ, ಇಲ್ಲಿ ಸ್ತರಗೋಳ, ಉಷ್ಣಗೋಳ ಅಂತ ಬೇರೆ ಬೇರೆ ಕೊಟ್ಟಿದ್ದಾರೆ. ಓಕೆನಾ. ಸೊ ಬಟ್ ಇಲ್ಲಿ ಈ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಕರೆಕ್ಟ್ ಯಾವುದಾಗುತ್ತದಂದ್ರೆ, ಮೊದಲು ಟ್ರೋಪೋಸ್ಫಿಯರ್, ಸೆಕೆಂಡ್ ಸ್ತರಗೋಳ ಅಂದರೆ ಸ್ಟ್ರಾಟೋಸ್ಫಿಯರ್, ಆಮೇಲೆ ಮಿಸೋಸ್ಫಿಯರ್, ಆಮೇಲೆ ಉಷ್ಣಗೋಳ ಅಂದರೆ ಎಕ್ಸೋಸ್ಫಿಯರ್. ಸೊ ಆಪ್ಷನ್ 3 ಕರೆಕ್ಟ್. ರವಿಶಂಕರ್ ಒಬ್ಬ ವಿಶ್ವಪ್ರಸಿದ್ಧ ಭಾರತೀಯ ವಾದ್ಯಕಾರರು. ಇವರು ಈ ಒಂದು ಭಾರತೀಯ ಸಂಗೀತ ಪರಂಪರೆಯನ್ನು ವಿದೇಶಕ್ಕೆ ವಿಸ್ತರಣೆ ಮಾಡಿದವರು ಇವರು. ಸೊ ಈ ಪೈಕಿ ಇವರು ಯಾರ ಒಂದು ಸಹಕಾರದಿಂದ ಇದು ಸಾಧ್ಯವಾಯಿತು? ಮೈಕಲ್ ಜಾಕ್ಸನ್ದಿಂದ. ವಿಚಾರ ಮಾಡಿರಿ, ಈ ರವಿಶಂಕರ್ ಈ ಒಂದು ವಿಶ್ವಪ್ರಸಿದ್ಧ ವಾದ್ಯಗಾರರು ಆಗಬೇಕಂದ್ರೆ ಮೈಕಲ್ ಜಾಕ್ಸನ್ನಿಂದ ಇದು ಸಾಧ್ಯ ಆಯಿತು, ಅವರ ಒಂದು ಸಹಕಾರದಿಂದ. ಹರ್ಷವರ್ಧನನ ವಿರುದ್ಧ ಪುಲಿಕೇಶಿ II ಜಯ ಸಾಧಿಸಿದ್ದನ್ನು ಯಾವ ಶಾಸನ ಹೇಳುತ್ತದೆ ಅಥವಾ ತಿಳಿಸುತ್ತದೆ? ಐಹೊಳೆ ಶಾಸನ. ಓಕೆನಾ. ಇವರಿಬ್ಬರು ನರ್ಮದಾ ನದಿ ತೀರದಲ್ಲಿ ಒಂದು ಕಾಳಗವನ್ನು ಏನು ಮಾಡ್ತಾರಪ್ಪ, ಒಂದು ಕಾಳಗದಲ್ಲಿ ಇವರು ಒಂದು ಯುದ್ಧವನ್ನು ಮಾಡ್ತಾರೆ. ಆ ಒಂದು ಯುದ್ಧದಲ್ಲಿ ಪುಲಿಕೇಶಿ II ವಿನ್ ಆಗ್ತಾನೆ. ಮ್ಯಾಕ್ಸಿಮಮ್ ಪುಲಿಕೇಶಿ II ವಿನ್ ಆಗ್ತಾನೆ. ಸೊ ಅದಕ್ಕೆ ಈ ಒಂದು ಐಹೊಳೆ ಶಾಸನದಲ್ಲಿ ಇದರ ಬಗ್ಗೆ ತಿಳಿಸಿದ್ದಾರೆ. ಈ ಕೆಳಗಿನ ಹಬ್ಬಗಳನ್ನು ಗಮನಿಸಿ. ನವರೋಜ್, ಖೋರ್ಡದ್ ಸಾಲ್, ಯೋಮ್ ಕಿಪ್ಪೋರ್, ಸಬ್ಬತ್. ಈ ಒಂದು ಹಬ್ಬಗಳ ಪೈಕಿ ಪಾರ್ಸಿಗಳಿಗೆ ಸಂಬಂಧಿಸಿದ್ದು ಯಾವುದು? ಪಾರ್ಸಿ ಹಬ್ಬ ಯಾವುದಪ್ಪ ಇದರಲ್ಲಿ? ನವರೋಜು ಪಾರ್ಸಿ, ಖೋರ್ಡದ್ ಸಾಲ ಇದು ಪಾರ್ಸಿ, ಯೋಮ ಕಿಪ್ಪೂರ ಇದು ಪಾರ್ಸಿ, ಇದು ಇಲ್ಲ. ಸೊ ABC ಮಾತ್ರ. ಹಣಕಾಸು ಹೂಡಿಕೆ ವಹಿವಾಟಿನಲ್ಲಿ ಬೇರ್ ಎಂಬ ಪದ ಸೂಚಿಸುವುದು? ಆಪ್ಷನ್ ನಂಬರ್ 1 ಕರೆಕ್ಟ್. ಮಾರುಕಟ್ಟೆ ಧೋರಣೆ ಕುರಿತ ಒಂದು ನಿರಾಶಾವಾದಿ ಹೂಡಿಕೆದಾರ ಹಾಗೂ ಈತ ಬೆಲೆ ಕುಸಿಯುವುದೆಂದು ಈಗಲೇ ಮಾರಿ ಅನಂತರ ಕಡಿಮೆ ದರದಲ್ಲಿ ಕೊಳ್ಳಬಯಸುವವ ಬೇರ್ ಅಂತಾರೆ ಅದಕ್ಕೆ. ಈ ಒಂದು ಕೃಷಿ ಮೇಲಿನ ಒಪ್ಪಂದ, ನೈರ್ಮಲ್ಯ ಅಥವಾ ಸಸ್ಯ ನೈರ್ಮಲ್ಯ ಕ್ರಮ ಮತ್ತು ಶಾಂತಿ ಒಪ್ಪಂದ ಖಂಡ ಈ ಒಂದು ವಾಕ್ಯ ಪತ್ರಿಕೆಗಳಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುವುದು ಈ ವಹಿವಾಟಿಗೆ ಸಂಬಂಧಿಸಿದಂತೆ. WTO, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಥವಾ ವಿಶ್ವ ವ್ಯಾಪಾರ ಸಂಸ್ಥೆ. ನೆಕ್ಸ್ಟ್, ಈ ಕೆಳಗಿನ ಲಿಕ್ವಿಡ್ ಅಸೆಟ್ಗಳನ್ನು ಪರಿಗಣಿಸಿ. ಇಲ್ಲಿ ಲಿಕ್ವಿಡ್ ಅಸೆಟ್ಗಳು, ಲಿಕ್ವಿಡ್ ಅಸೆಟ್ ಅಂದ್ರೆ ಇಲ್ಲಿ ಮೊದಲು ಒಂದು ಈ ಆಸ್ತಿಗಳ ಲಿಕ್ವಿಡಿಟಿಯ ಸರಿಯಾದ ಇಳಿಕೆ ಕ್ರಮವನ್ನು ಒಂದು ಏನು ಮಾಡ್ರಪ್ಪ, ಅದನ್ನು ಸರಿಯಾದ ಒಂದು ಕ್ರಮದಲ್ಲಿ ಅದನ್ನು ಆರಿಸಿರಿ. ಮೊದಲು ನಗದು ಫಸ್ಟ್, ಆಮೇಲೆ ಬ್ಯಾಂಕ್ಗಳೊಂದಿಗೆ ಬೇಡಿಕೆ ಠೇವಣಿಗಳು, ಬ್ಯಾಂಕ್ಗಳೊಂದಿಗೆ
ಮುಕ್ತಾಯ ಠೇವಣಿಗಳು. ನೆಕ್ಸ್ಟ್ ಲಾಸ್ಟ್ ಬ್ಯಾಂಕ್ಗಳೊಂದಿಗೆ ಕಾಲಿಕ ಠೇವಣಿಗಳು. ಆಪ್ಷನ್ ನಂಬರ್ 4 ಕರೆಕ್ಟ್. ನೆಕ್ಸ್ಟ್ ಇವತ್ತಿನ ಒಂದು ಕ್ಲಾಸಲ್ಲಿ ಲಾಸ್ಟ್ ಕ್ವಶನ್ ನೋಡೋಣ. ಮುಂದಿನ ಒಂದು ಸೆಷನಲ್ಲಿ ಮುಂದಿನ ಒಂದು 51 to 100 ಈ ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಇಲ್ಲಿ ಲಾಸ್ಟ್ ಕ್ವಶನ್ ನೋಡಿ. ಒಬ್ಬ ಮನುಷ್ಯನು ಒಂದು ಗೋಪುರದ ತುದಿಯಿಂದ ಒಂದು ಕಬ್ಬಿಣದ ಚೆಂಡು ಮತ್ತು ಬೆಂಡಿನ ಚೆಂಡನ್ನು ನಿರ್ವಾತದಲ್ಲಿ ಏಕಕಾಲಕ್ಕೆ ಬೇಯಿಸುತ್ತಾನೆ. ಅವುಗಳಲ್ಲಿ ಯಾವುದು ಭೂಮಿಯನ್ನು ಮೊದಲು ತಲುಪುವುದು? ಎರಡು ಒಂದೇ ಸಮಯದಲ್ಲಿ ತಲುಪುವುದು. ಓಕೆನಾ? ನೋಡಿ, ನಿರ್ವಾತ ಅಂದರೆ ವ್ಯಾಕ್ಯೂಮ್. ಈ ವ್ಯಾಕ್ಯೂಮ್ದಲ್ಲಿ ಮಾಸ್ ಏನು ಮ್ಯಾಟರೇ ಆಗೋದಿಲ್ಲ, ಅಲ್ಲಿ ಎಲ್ಲ ಈಕ್ವಲ್ ಇದ್ದಂಗೆ. ಓಕೆನಾ? ಅರ್ಥ ಆಯ್ತಾ? ಸೊ ಇದು ಎಲ್ಲ ಎರಡು ಒಂದೇ ಸಮಯದಲ್ಲಿ ತಲುಪುವುದು. ಓಕೆನಾ? ಸೊ ನೆಕ್ಸ್ಟ್ ಈಗಾಗಲೇ ಹೇಳಿದಾಗೆ ಮುಂದಿನ ಸೆಷನಲ್ಲಿ ಈ ಮುಂದಿನ 50 ಕ್ವಶನ್ಗಳನ್ನು ಸಾಲ್ವ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.